ನಮಸ್ಕಾರ. ಇವತ್ತು ಈಗಾಗಲೇ ಡಿ ಸಿ ಬ್ಯಾಂಕಿನ ಒಂದು ಮೊನ್ನೆ ಹೊಸದಾಗಿ ಚುನಾವಣೆಯಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ 10ಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕ್ಕಾಣಿಯನ್ನು ಹಿಡಿದೆವು. ಅದರ ಮುಂದೆ ಸಾಕಷ್ಟು ತಮಗೂ ಕೂಡ ನದಿರಿಗೆ ಬಂದ ನಂತರ ಕೆಲ ಜನ ಊಹಾಪೋಹಗಳು ಮಾತುಗಳು ಬರ್ತಾಯಿದ್ದು. 1,000 ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ, ಅಥವಾ ಅವರಿಗೆ ಲೋನ್ ಕೊಟ್ಟಿದ್ದಾರೆ, ಇವರಿಗೆ ಲೋನ್ ಕೊಟ್ಟಿದ್ದಾರೆ. ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು 3 ತಿಂಗಳಾಯ್ತು. ಇವತ್ತು ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದ ನಂತರ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ನಾವು ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಂತ ಅನ್ಸ್ತದೆ. ಸುಮಾರು ಮಾರ್ಚ್ ಅಕ್ಕಿಯರಿಗೆ ನಮ್ಮದು 6,087 ಕೋಟಿ ಅಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವನ್ನು 5,080 ಅಂದರೆ 1,000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು. 10 ನವಂಬರ್ಗೆ. ಆದರೆ ಆವತ್ತಿಂದ ಇವತ್ತವರೆಗೂ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕು ಅಲ್ರಿ, ಇವತ್ತು 9 ತಾರೀಕು ಅಂದರೆ ಬರೀ 3 ತಿಂಗಳಾಗ್ಯದ ನಮ್ಮ ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡಿದ್ರೆ 5,575 ಕೋಟಿ ಅಂದ್ರೆ ಸುಮಾರು 500 ಕೋಟಿ ಅಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ ನಮ್ಮ ಬ್ಯಾಂಕಿನಲ್ಲಿ. ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ 1,200 ಕೋಟಿಗೆ 1,238 ಕೋಟಿ ಕಮ್ಮಿ ಆಗ್ಯದ, ಹಾಗೋ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು. ಯಾಕಂದರೆ ಬ್ಯಾಂಕಿನ ಹೆಸರು ಕೆಡಿಸ್ಬೇಕಾದ್ರೆ ಏನು ಬೇಕಾದ ಊಹಾಪೋಹಗಳು ಮಾಡಬಾರ್ದು. ಇದು ರೈತರ ಸಂಸ್ಥೆ. ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ. ಆದರೆ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದಾರೋ ನಿಮಗೂ ಗೊತ್ತದ. ಮತ್ತು ನಿಮಗೂ ಪ್ರಶ್ನೆಗಳಿದ್ರೆ ಕೊಟ್ಟಿದ್ರು ಎಲ್ಲ ಮುಗಿದಂತ ಅವ್ರಿಗೆ ಅಲ್ಲ, ನಾವು ರೀಚರ್ ಎಷ್ಟಿದೆ ಅದು ಮಾಡತ್ತೀವಲ್ರಿ. ಯಾರೂ ಹೇಳೋದು ಕಾರಣ ಇಲ್ಲ ನಮ್ಮಲ್ಲಿ. ಅವ್ರಿಗೆ ನೋಡ್ರಿ ಯಾರೋ ತಪ್ಪು ಕಲ್ಪನಾ ಕೊಟ್ಟಿರ್ಬೋದು, ಅದು ತಪ್ಪು ಭಾಷಣ. ಇದು ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ, ಹೆಚ್ಚು ಮಾಡೋದು ನಮ್ಮ ಕೈಯಲ್ಲಿ ಇಲ್ರದ. ಅದ ಕರೆಕ್ಟ್, ನಾವು ಹೇಳೋದೆಲ್ಲ ಒಪ್ತೇನೆ. ಖರೆ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿಯನ್ನು ಅದರಲ್ಲಿ ಡಿಸೈಡ್ ಆಗ್ತದ. ಇದೊಡ್ರಿ ಯಾಕೆ ಇದು ಕ್ಯಾಪಿಂಗ್ ಅದ ಅಂದ್ರೆ 0% ಇರೋದ್ರಿಂದ ಕ್ಯಾಪಿಂಗ್ ಅದ. ನಾವು ಇನ್ನೂ ಬೇರೆ ಲೋನ್ 12-13% ಕೊಡೋದ್ರ ನಾವು ಹೆಚ್ಚಿಗೆ ಕೊಡ್ಬೋದು. ಅದು ನಾನ್ ಅಗ್ರಿಕಲ್ಚರ್ ಲೋನ್ ಅದು. ನಾನ್ ಅಗ್ರಿಕಲ್ಚರ್ 12-13%. ಅದು ಅದ್ರ ವ್ಯಾಲ್ಯೂಯೇಷನ್ 100 crore ಆಗ್ಯದ. ಅದಲ್ದನು ಅವ್ರದ್ದು ನೋಡ್ರಿ ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕೋದು ನಾವು ಇದನ್ನ ತೊಗೊಂಡೆವು. 1100 ಕೋಟಿದ ಕೆಲಸದ ಇದನ್ನ ತೊಗೊಂಡೆವು. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ್ರು. ಮತ್ತು ಈಗಾಗಲೇ ಕ್ಲಿಯರ್ ಅದ ಲೋನ್. ಮತ್ತು ಈಗಾಗಲೇ ಇಂಟ್ರೆಸ್ಟ್ ಒಬ್ಬೊಬ್ರು ಅದ ಅಪಪ್ರಚಾರ ಇದೆ. ನಾವು ಒಂದು ಸ್ವಲ್ಪ ರಿಸಲ್ಟ್ ಕೊಡಬೇಕಾದ 3 ತಿಂಗಳು ವೇಟ್ ಮಾಡಿದ್ದೇವೆ ನಾವು. ಮತ್ತು ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ UK ಅಲ್ಲಲ್ಲ ಕನ್ಸ್ಟ್ರಕ್ಷನ್ಗೆ ನೋಡ್ರಿ ಇನ್ನೂವರೆಗೆ ಕೂಡ ಕೊಡ್ಕೋತ ಬಂದ. ನಮ್ದು ಅಟ್ಟ ಕೇಳಾಗಿದ್ರಿ UK ವೆಂಚರ್ಸ್, UK ಹಾಸ್ಪಿಟಾಲಿಟಿ ಬರೀ 7,270 ಸ್ಕ್ವೇರ್ ಮೀಟರ್ ಮ್ಯಾಗ 110 ಕೋಟಿ ಕೊಟ್ಟದ್ದದ ಉದಾಹರಣೆ. ಅಂದ್ರೆ ಅದೆಲ್ಲ ಇದು ಅಂತಲ್ಲ. ಅಂದ್ರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದ, ಕಟ್ಟಬೇಕಾಗ್ತದೆ. ಈಗ ಲ್ಯಾಂಡ್ ಅಷ್ಟೇ ಇರ್ತದ. ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದ್ದೇವೆ ಹೊರತು ಇದು ನೋಡ್ರಿ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು. ಹಾಂ ವಾಲಂಟಿಯರ್ಲಿ ಬಿಟ್ಟಾರೋ ಏನು ಬಿಟ್ಟಾರೋ ಆತ್ಮಸಾಕ್ಷಿಯಾಗಿ ಹೇಳತ್ ಹೇಳ್ರಿ ಅವ್ರಿಗೆ. ಆತ್ಮಸಾಕ್ಷಿಯಾಗಿ ಹೇಳತ್ ಹೇಳ್ರಿ ಅವ್ರಿಗೆ. ಏನೂ ಇಲ್ಲ, ಏನೂ ಪ್ರೆಷರ್ ಇಲ್ಲ, ಏನೂ ಇಲ್ಲ. ಇನ್ನೂ ಹೇಳ್ತೇನೆ ರೀ, ಇನ್ನೂ ನಾವು ಹೆಚ್ಚಿಗೆ ಲೋನ್ ಕೊಡ್ತೀವಿ. ಯಾರು ಬೇಕಾದವ್ರು ಬಂದು ತೊಗೊಂಡು ಹೋಗಿರ್ತೀವಿ ನಾವು. ನಮ್ಮಲ್ಲಿ ರೀಚರ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಇನ್ನೂ ಕೂಡ ಹೆಚ್ಚು ಕೊಡೋಕೆ ಸಾಧ್ಯ. ಲೀಗಲ್ ನೋಡಿ ಡಾಕ್ಟರ್ ಕಡಾಡಿ ಅವ್ರು ಕೊಟ್ಟಿದ್ರು. ಮಹಂತೇಶ್ ಕಡಾಡಿ ಕೊಟ್ಟಿದ್ರು. ಈಗ ಅವ್ರಿಗೂ ಕೊಡ್ತೇವ್ರಿ, ಅವ್ರಿಗೂ ಕೊಡ್ತೇವೆ. ಕೊಡಬಾರ್ದಿತ್ತಲ್ಲ. ಒಂದ್ ನಿಮಿಷ. ಈಗ ನೀವು ಹೇಳಲ್ಲ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆ. ಅಂದ್ರೆ ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಂದ್ರೆ ಕಮರ್ಷಿಯಲ್ ಲ್ಯಾಂಡು, ಎಣ್ಣೆ ಆಗಿದ್ದ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತಿ ರೀ. ಬೆಳಗಾವದಾಗ ಐತಿ. ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತು ಜಾಗ ರೀ ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ
ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜಯಶೀಲ್ ಶೆಟ್ರಿಗೆ ಅವ್ರು ಲೋನ್ ತೊಗೊಂಡು 8 ತಿಂಗಳು ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತೆ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ ನನಗೆ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ MI ಮತ್ತು ಮೇಜರ್. ಅವ್ರು ಬಂದ ದುಡ್ಡು ಕಟ್ತಂದಾರ 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲರೂ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತೊಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳತ್ತಾರತ್ತೆ ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವಿಯಾಗ ಬರತ್ತೈತೆ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡೊಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ. ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾರೆ ಹೇಳ್ತೀನಿ ರೀ. ಇಲ್ಲ ಬೆಳಗಾವ್ದಾಗ ಐತ್ರಿ. ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀನಿ ನೋಡ್ಕೊಂಬರೋ. 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ಇಲ್ಲ ನಿಮ್ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ ರೀ. ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕೈತಿ. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿದ್ರು ಅಂದ್ರೆ ನಾವ್ ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೋ ಪರಿಣಾಮ ಆಗಿಲ್ಲ ಏನೆಲ್ಲ. ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ. ಅಲ್ಲಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವರೊಂದು ಹೇಳ್ದು ನಾವೊಂದು ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ರಿ. ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲ ಲೀಗಲಿಂದ ಮಾಡಿದ್ರಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರೂ ಕೊಡೋದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ. ಜಯಶೀಲ್ ಶೆಟ್ಟಿ ವಿಚಾರದಾಗ ನಿಮ್ಗೆ ಕ್ಲಿಯರ್ ಇರಲಿ. 100 ಕೋಟಿ ಆಸ್ತಿ ಐತಿ. ಅವ್ರು ಲೋನ್ ತೊಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡೊಳಗೆ ದುಡ್ಡು ಕಟ್ತಾರೆ ಮತ್ತು ಅವ್ರ ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತೈತೆ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರೆ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCC ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು. ಅವ್ರು ಸಾರಿ ಕೇಳಿದಿಲ್ಲ, ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದ್ರೆ ಈ ವಿಷಯ ಕ್ಲಿಯರ್ ಇರಲ್ಲ. ಅದು ಒಬ್ಬೊಬ್ರು ಕೇಳಿ ಸ್ವಲ್ಪ ಒಂದು ಸ್ವಲ್ಪ ಅವ್ರು ಕೇಳೋದ ಮುಗಿಸಿ ಯಾವ್ದಂದ್ರೆ ಡಾಕ್ಯುಮೆಂಟ್ ಇದ್ರಲ್ಲ ಅದಕ್ಕೆಲ್ಲ ಕ್ಲಿಯರ್ ಐತಿ. ಅಲ್ಲ 100 crore ಸೆಕ್ಯೂರಿಟಿ 700 ಕೋಟಿ ಬಿಲ್ ಗೌರ್ಮೆಂಟ್ ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿ. ಯಾಕಂದ್ರೆ ಭಾಳ ಅವರು ನಾಳೆ ಗೌರ್ಮೆಂಟ್ ಬಿಲ್ 700 ಕೋಟಿ ಸೆಕ್ಯೂರಿಟಿ ರೀ. ಯಾವಾಗಾದ್ರೂ ಬರ್ಲೇಬೇಕಿರೋದು. ಲೇಟ್ ಆಗಬಹುದು, ಬರ್ತದ ಬಿಲ್. ನಿಮ್ಗೆ ಹೇಳ್ಬಿಡ್ತೀನಿ KNNದಾಗ ಅವ್ರದ್ದು ಎಷ್ಟೈತಿ, ಆಮೇಲೆ KBJನಲ್ಲಿ ಎಷ್ಟೈತಿ, MIದಾಗ ಎಷ್ಟೈತಿ ಲಿಸ್ಟ್ ಐತೆ ಅವ್ರಿಗೆ. ನಿಮಗೆ ಲಿಸ್ಟ್ ಕೊಟ್ಬಿಡ್ತೀನಿ ರೀ. 700 ಕೋಟಿ ಬಿಲ್ ಕೊಟ್ಟರು, 100 ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ. ನಮ್ಮ ದುಡ್ಡು ಸೇಫ್ ಐತಿ. ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡಬೇಕಾಗ್ತೈತಿ ರೀ. ಮತ್ತು ಮುಳುಗಾರು ಕೊಟ್ಟರೆ ಭಾಳ ಕಷ್ಟ ಆಗ್ತೈತಿ. ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರೆ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ರೀ. ಡೀಟೇಲ್ ಅಪಪ್ರಚಾರ ಆಗಿದ್ದು ಜಯಶೀಲ್ ಶೆಟ್ಟಿ ಅವರು ಹಾಕಬಹುದಲ್ಲ. ಅವರು ಹಾಕಬಹುದು ಕೇಸ್ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅಲ್ಲ, ಯಾರು ಮಾತಾಡಿದಾರ ಅವ್ರ ಮ್ಯಾಗ ಹಾಕಬಹುದು. ಅವ್ರ ಮ್ಯಾಗ ಡೆಫರ್ಮೇಷನ್ ಕೇಸ್ ಹಾಕ್ಬೋದಲ್ಲ ಅವ್ರಿ. ಯಾರು ಸೀರಿಯಸ್ ಆಗಿದ್ದೀರಿ, ಅವ್ರು ಯಾಕೆ ಸೀರಿಯಸ್ ಆಗ್ತಾರೆ? ಅವ್ನು ತಲೆ ಕೆಟ್ಟೋಗೈತೆ ಪಾಪ. ಅವ್ರು ಸಾಕತ್ತಾರ. ಅವ್ರು ನಿಮ್ಮ ಬ್ಯಾಂಕ್ ತಗೊಂಡು ಸಾಕಾಗಿ ಹೋಗಿದ್ದೆ ಹೋಗ್ತಾರ ಅವ್ರು. ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೆ ನೀವು ಕೋಟಿ ರೂಪಾಯಿ ದುಡ್ಡನ್ನ ಸಾಲ ಕೊಟ್ಟಿರಿ. ಹೊರಬಾಕಿ ಇದ್ರು ಮತ್ತೊಮ್ಮೆ ಯಾಕೆ ಸಾಲ ಕೊಟ್ಟಿರಿ ಅವ್ರಿಗೆ? ಯಾವ್ದ್ರಿ? ಅಲ್ಲ ಬೇದೊಡಿ ಹೊರಬಾಕಿ ನಮ್ಮಲ್ಲಿ ಕಟ್ಟಬೇಕಾಗಿತ್ತು ನಿಮಗೆ. ಕಟ್ಟಬಾಕಿ ಆಗಿಲ್ಲ ನಮ್ಮಲ್ಲಿ. ಯಾವ ಕಟ್ಟಬಾಕಿ ಆಗಿಲ್ಲ. ಇಲ್ಲ ಕಟ್ಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ. ತಪ್ಪು ಕಲ್ಪನೆ ಅದ. ಕಟ್ಟಬಾಕಿ ಆದವ್ರು ಕಟ್ಟಬಾಕಿ ಉಳ್ಕೊಂಡಾರು. ಹಾ ಹೊರಬಾಕಿ ಇಲ್ರಿ. ಹೊರಬಾಕಿ ಇದ್ದವ್ರು ಕೊಟ್ಟಿಲ್ರಿ. ನಾವು ಕ್ಲಿಯರ್ ಆದ್ಬೇಕು ಕೊಟ್ಟಿದ್ದೇವ್ ನಾವು. ಇಲ್ಲ ಯಾವ್ದು ಹೇಳ್ರಿ ಪರ್ಟಿಕ್ಯುಲರ್ ಯಾವ್ದಂದ್ರೆ ಹೇಳ್ರಿ. ಇಲ್ಲ ಹೇಳ್ರಿ. ಅದಕ್ಕೇನು ಓಪನ್ ಅದ. ಇದು ಓಪನ್ ಅದ ರೀ. ಓಪನ್ ಫೋರಮ್ ಅದ ಹೇಳ್ರಿ. ಬಾಕಿ ಕೊಟ್ಟಿಲ್ರಿ. ಬೇರೆ ಬೇರೆ ಟೈಪ್ ಲೋನ್ ಇರ್ತಾವ. ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲಾನು ಕ್ಲಿಯರ್ ಇದಾವ ಇನ್ನೋರ್ಗೆ. ಇನ್ನೇನು ಮಾರ್ಚ್ ಎಂಟ್ಗೆ ಯಾರು ಬಾಕಿ ಬಿಡ್ತಾರೋ ಅಂತ ಹೇಳ್ತೇವೆ ನಾವು. ಈಗ ಒಟ್ಟೆ ಬೆಳಗಾವಿ ಜಿಲ್ಲಾದೊಳಗೆ 8 ಫ್ಯಾಕ್ಟ್ರಿ ಇದಾವೆ. ಯಾವ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ಕೊಟ್ಟಿರಿ ಡಿಕ್ಲೇರ್ ಮಾಡಿಬಿಡ್ತಾರೆ. ಡಿಕ್ಲೇರ್ ಇದ್ರಿ. ಅದೇನು ನಿಮ್ಗೆ ವೆಬ್ ಇದ್ರಾಗ ಸಿಗ್ತೈತಿ.
ನೀವು ಸಾಲ ಕೊಟ್ಟಿದ್ದ ವಿಚಾರ ಚರ್ಚೆ ಆಗ್ತಾ ಇದೆ. ಹಿಂದಿನವ್ರು ಏನೇನ್ ಸಾಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಹೇಳಿಲ್ಲ. ಅದನ್ನೊಂದು ಸ್ವಲ್ಪ ಒಂದು 2-3 ಅಟ್ಟ ನಿಮ್ಗೆ 2-3 ವಿಷಯ ಅಟ್ಟ ಹೇಳ್ತೇನೆ ನೋಡ್ರಿ. ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು 100 crore ಕೊಟ್ಟಿದ್ದಾರೆ. ಇದು 13.19 ಎಕರೆ ಲೀಸ್ ಲ್ಯಾಂಡ್ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ. ಅಂತೇನು ತಪ್ಪು ಅನ್ನೋದೇನ್ರಿ ಇದಕ್ಕೆ? ಅದನ್ನು ನಾವು ಅವ್ರು ಮಾಡಿದಾರ ನಾವು ಮಾಡ್ತೀವತ್ತು ಅನ್ನಕತ್ತಿಲ್ಲ. ಅಂದ್ರೆ ಯಾರೋ ನೋಡ್ರಿ ಎಲ್ಲರೂ ಅಲ್ಲ ಸರಿನ ಅನ್ನೋದು ನಾವು ಈಗ ಸದ್ಯ ಸರಿನ ಅನ್ನೋದು ನಾವು ಕೊಟ್ಟದ್ದು ಸರಿನೇ ಐತಿ. ಆದ್ರೆ ನಾವು ಕೊಟ್ಟದ್ದು ತಪ್ಪತ್ತು ಅನ್ನೋದಲ್ಲ. ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ನಬಾರ್ದು. ಬ್ಯಾಂಕ್ ಮ್ಯಾಗ ಬೆಳೆದವ್ರು ಅವ್ರು, ಬ್ಯಾಂಕ್ ಮ್ಯಾಗ ಬೆಳೆದವರು, ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವರು, ಬ್ಯಾಂಕ್ ಇನ್ನೂ ಬೆಳಿಲ್ಲ ಅಂತ ಎಲ್ಲೇ ಹೋದ್ರೆ ಕೂಡ ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ 9 ವರ್ಷ ಇದ್ದೆವು. ಆದರೆ ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟ ಆಗಿಲ್ಲ ಯಾವಾಗೂ ಏನೂ ಮಾತಾಡೋಕೆ ಹೋಗಿಲ್ಲ. ಯಾವುದಂದ್ರಿ ಈಗ ಯಾಕೆ ಕೊಟ್ಟಿಲ್ಲ ಎಲ್ಲ ಹಿಂದರಿ ನೀವು ಹಿಂದಿನ ಹೇಳಾಗಿದ್ದೇನೆ ಅಲ್ಲ. ಈಗ ನಮ್ಮ ರಾಜ್ಯ ಚಲೋ ಐತೆ. ಯಾರ ಇದೋಡ್ರಿ ನಾವು ಲೀಗಲಿನ ಕೊಡಾಕಿದೀವಿ ಎಲ್ಲರಿಗೂ ಲೋನ್. ಮತ್ತೆ ಏನು ಭಾಳ ಕೊಟ್ಟಿಲ್ಲ ನಾವು. ಈಗ ಸ್ಟಾರ್ಟ್ ಆಯ್ತು ನಮ್ದು ಲೋನ್ ಕೊಡೋದು. ಟೋಟಲ್ ಭಾಳ ಕೊಟ್ಟೇ ಇಲ್ರಿ ನಾವು ಇನ್ನೂವರೆಗೆ. ಯಾವ್ದಂದ್ರಿ ಅದು ಮೊದ್ಲಿಂದ ಹೇಳಿದೇವ್. ಇಲೆಕ್ಷನ್ಗಿಂತ ಮುಂಚೆ ಅದ. ಈಗ ಹೊಸ ಬೋರ್ಡ್ ಬಂದು ಯಾರಿಗೂ ಕೊಟ್ಟಿಲ್ಲ. ಇದೊಂದು 100 ಕೋಟಿ ಐತೆ. ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತೆ 25 ಕೋಟಿ ಅದ್ರ ಮ್ಯಾಗ ಬ್ರಿಡ್ಜ್ ಲೋನ್ ಅಂತ ತೊಗೊಂಡಾರ. ಇದು ಏನಂತಾರೆ ನಮ್ಮದು ಮಾರ್ಟ್ಗೇಜ್ ಲೋನ್. ಅದ್ರ ನಂತರ ಟರ್ಮ್ ಲೋನ್ UK ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ 97 ಕೋಟಿ ತೊಗೊಂಡಾರು. ಅದಕ್ಕೆ 7,270 ಸ್ಕ್ವೇರ್ ಮೀಟರ್ ಜಾಗದ ಮ್ಯಾಗ. ಅಂತ ತಪ್ಪು ಅನ್ನೋದೇನ್ರಿ? ಅದು ಬಿಲ್ಡಿಂಗು ವ್ಯಾಲ್ಯೂಷನ್ ಆಗ್ತಿರ್ತದೆ. ಅದ್ರ ಲಿಂಕ್ ಹಿಂಗೆ ಇರ್ತದೆ. ಅದು ಇದೋಡ್ರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ. ಆ ಬಿಲ್ಡಿಂಗ್ ಹಿಡಿದಿರ್ತದೆ. ಈಗೇನು ಶೆಟ್ಟಿಂದ ಬರೀ 4 ಎಕರೆ ಅಟ್ಟದ ನೋಡ್ತೀರಿ. ಅವ್ರದ್ದು ಬಿಲ್ ಅದ ಇಷ್ಟುಕನ ಮತ್ತೆ ಇನ್ನೂ ಕೆಲಸ ಇಟ್ಟು ಕೈಯಾಗದಾವ. ಅವೆಲ್ಲ ನೋಡಿ ಕೊಟ್ಟಿರ್ತೀವಿ ನಾವು. ಅಲ್ಲ ಹಂಗಲ್ಲ, ಅದ್ರ ಪ್ರೊಜೆಕ್ಟ್ ಇರ್ಬೇಕಿಲ್ಲ. ಕೊಡ್ತೀವಿ ಯಾರಿಗಿಲ್ಲ ಅಂತ ಹೇಳಿದ್ವಿ ನಾವು. ಹೌದು ಕಮರ್ಷಿಯಲ್ ಅದೇ ಹೇಳದೇನ್ರಿ. ಇದೋಡ್ರಿ ಕಮರ್ಷಿಯಲ್ ಅಲ್ಲಲ್ಲ ಕಮರ್ಷಿಯಲ್ ಕೊಡಲಾದ್ರೆ ಬ್ಯಾಂಕ್ ಉಳಿದಿಲ್ಲ. ಅಗ್ರಿಕಲ್ಚರ್ ಲೋನ್ ನೋಡ್ರಿ ಎಷ್ಟಿದ್ರು ಕೂಡ ನಮಗೆ ಲಾಸ್ ಮೇಕಿಂಗ್. ಆದರೆ ಕೊಡ್ಲೇಬೇಕಂತ ತಿಳ್ಕೊಂಡು ಸರ್ಕಾರ ಪ್ರೋಗ್ರಾಮ್ ಅದ. DCC ಬ್ಯಾಂಕ್ ಅದಕ್ಕೋಸ್ಕರ ಇದೆ. ಅದಂತೂ ಕೊಡ್ಲೇಬೇಕು ನಾವು. ಅದನ್ನ ನಾವು ಎಲ್ಲ ಲೆವೆಲ್ದಾಗ ತರಬೇಕು. ಪ್ರಾಫಿಟ್ ಮಾಡಬೇಕಾದ್ರೆ ನಾನ್ ಅಗ್ರಿಕಲ್ಚರ್ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದೆ. ಹಾಂ ಕಟ್ಟಿದ್ದಾರೆ. ಎಲ್ಲರೂ ರೆಗ್ಯುಲರ್ ಅದ. ಅದೇ ಹೇಳಿದನ್ನ ಇದು ನೋಡ್ರಿ ಒಬ್ಬರದೊಬ್ಬ ಇರ್ಸೆಕ್ ಮಾಡಿ ಹಂಗೆ ಕೊಟ್ಟು ಹಿಂಗೆ ಕೊಟ್ಟನ್ನ ನಾವು ಹೇಳೋ ಪಾಳೆ ಬರ್ತಿದ್ದು. ಎಲ್ಲರೂ ಕೊಟ್ಟದ್ದು ಕರೆಕ್ಟ್ ಅದ. ಮತ್ತೆ ನಾಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿರ್ತೀವ್ರಿ ನಾವು. ಯಾವುದು ವಿತೌಟ್ ಗೈಡ್ಲೈನ್ಸ್ ಇಲ್ಲ. ಈಗ 100 ಕೋಟಿ 200 ಕೋಟಿ ಅಡ್ಡ ಹೇಳತ್ತೀರಿ. 500 ಕೋಟಿ 700 ಕೋಟಿ 1000 ಕೋಟಿ ಹಿಂಗೆ ಯಾವ ಇಲ್ಲಿ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ 199 200 ಕೋಟಿ ಅಟ್ಟ ಕೊಡ್ಬೋದು ನಾವು. ಲಿಮಿಟ್ ಅಟ್ಟ ಇದ್ರ ಅದು. ಒಂದು ಫ್ಯಾಕ್ಟ್ರಿಗೆ ಬರೀ 200 ಕೋಟಿ ಕೊಡ್ಬೋದು ನಾವು. ಅಂದ್ರೆ ಒಂದು 10-20 ಲಕ್ಷ ಕಮ್ಮಿ ಇದ್ರ 199.77 ಲ್ಯಾಕ್. ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹಚ್ಚಿದಿರ್ತದ ನಮ್ಮ ನಾಬಾರ್ದವ್ರು ಅಟ್ಟ ಕೊಡ್ಬೇಕಾಗ್ತದೆ. ಹಾಂ ಇನ್ನೂ ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವ ಮಾಡ್ತೀವಿ ನಾವು. ಅಲ್ಲ ಹಂಗೆ ಅವರು ಇವರು ಅನ್ನಕ್ ಬರಲ್ಲ. ಓವರಾಲ್ ನೋಡಿ ಅವ್ರ ಪೀಠ ಕೊಟ್ಟದ್ದು ಅಂತ ನಾವು ಹೇಳಿದೀವಿ ಇಷ್ಟ. ಏನೋ ಆರೋಪ ಪ್ರತ್ಯಾರೋಪ ಏನೂ ಹುರುಳಿಲ್ಲ. ಅದ್ರಾಗ ಹುರುಳಿಲ್ಲ. ಅಧ್ಯಕ್ಷರೇ ಇನ್ನೊಂದು ವಿಚಾರ, ನೀವೇನು ಸ್ವಯಂ ಪ್ರೇರಿತವಾಗಿ ಸ್ವಯಂ ಇಚ್ಛೆಯಿಂದ ನೀವೇ ನಿರ್ಧಾರಗಳನ್ನ DCC ಬ್ಯಾಂಕ್ ನಲ್ಲಿ ತೆಗೆದುಕೊಳ್ತಾ ಇದ್ದೀರಾ ಅಥವಾ ಇನ್ನೊಬ್ಬರು ನಿಮ್ಮ ಹಿಂದೆ ಕುತ್ಕೊಂಡು ಯಾರಾದ್ರೂ ಕೆಲಸ ಮಾಡ್ತಾ ಇದಾರ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? ಬೋರ್ಡ್ ಎಲ್ಲ ನಮ್ ಹಿಂದ್ಗಡೆ ನೋಡಿ. ಬೋರ್ಡ್ ಎಲ್ಲ ನಮ್ ಇಲ್ಲ ಏನು ಬಹಿರಂಗವಾಗಿ ಹೇಳಿದ್ದಾರೆ. ಆ ಕಾರಣ ಅವನು ಹೇಳಿಲ್ಲ ಹೇಳ ಬೇರೆ ಯಾರು ಬೇರೆ ರೆಕಾರ್ಡ್ ಮಾಡಿ 60 ಹೇಳಿಲ್ಲ ರಾತ್ರಿ ಏನೋ 60 ಹೇಳಿಲ್ಲ ಇಲ್ಲ. ನೋಡ್ರಿ ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲಾರು ಕೂಡ ಇಲ್ಲ
ಜರ ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಒಳ್ಳೆಯ ದೃಷ್ಟಿಯಿಂದ ಒಟ್ಟು ಬ್ಯಾಂಕ್ ಬೆಳಿಬೇಕಂತ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಕುಂದಿರ್ತಾರೆ, ಹಿಂದೆಲ್ಲ ಮಾತಾಡ್ತಾರೆ. ಇಲ್ಲೇ ಇರೋದು ಪೆಟ್ಟಿಗೆನ ತಗೊಂಡ್ಬಿಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಏನ ಹಿಂದೆ ಮುಂದೆ ಏನೋ ಮಾತಾಡ್ತೀನಿ ಅಲ್ಲಿ ಒಬ್ಬ ನಂದೇಶ್ವರ ಅಂತೇಳಿ ಯಾರ್ದು ಒಬ್ರದ್ದು TC ಒಂದು ಟ್ರಾನ್ಸ್ಫರ್ ಆಗೈತೆ. ಟ್ರಾನ್ಸ್ಫರ್ ಆಗೋಣ ಅದು ಅವ್ನು ಎಷ್ಟು ಜನ ಬಂದ್ರೆ ಗೊತ್ತೇನ್ರಿ ನನ್ನ ತಗ 1000 ಜನ ಬಂದ್ರೆ ಇಡೀ ಅದನ್ನೇ ತಾಲೂಕದ ಎಲ್ಲ ಸೊಸೈಟಿ ಅವ್ರದ್ದು. ನಾವು ಉಪಾಧ್ಯಕ್ಷ ಅಂತೇಳಿ ನಾವಾಗ ಯಾಕಾರ DCC 1000 ಜನಕ್ಕೆ ಚಾಯ್ ಅಲ್ಲಿ ಕುಡಿಸಲಿಲ್ಲ ಇಲ್ಲ ಅವರಿಗೆ. ಅವ್ರು ಬಂದು ಕೂತ್ರು ನಾವು ಮುಂಜಾನೆ ನನಗೆ 8 ಗಂಟೆಗೆ ಮುಂಜಾನೆ ನನ್ನ ಸ್ನಾನನೂ ಮಾಡಲಾಗಿದೆ. ಬಂದರು ಅವಾಗ ಹೇಳಿ ಅದು ರಾಜಕಾರಣ ಇರ್ತೈತಿ ಎಲ್ಲ ಮಾಡ್ತಾರೆ ಹೋಗೋ ಎಲ್ಲ ಅಂತ ಯಾಕೆ ತಿರುಗಿಸ್ಕೋತೀರ ಹೋಗಿ ಒಂದು 4 ದಿವಸ ಅಲ್ಲೇ ಇದ ನಾವು ಅವ್ನು ಲಕ್ಷ್ಮಣ ಸವದಿಯವ್ರು ಹಳೆ ವೈನಿ ಬ್ರದರ್ ಬಿ ಆತಾನು ಸಿಸ್ಟರ್ ಮಗ ಬಿ ಆತಾನು ಹಿಂಗೆಲ್ಲ ಸಂಬಂಧಗಳು. ಆದ್ರೆ ನನಗೂ ಸಂಬಂಧ ಇಲ್ಲ. ಅವ ನಮ್ಮ ಸಿಸ್ಟರ್ ಬಿ ಇದ್ದಂಗೆ ಆಕಿ ನಮ್ಮ ಸಿಸ್ಟರ್ ಮಗಳ ನಮಗೂ ಮೇವಣೆ ಇದ್ದಂಗೆ ನಮ್ಮ ಹಳೆಯಾದ್ರೆ ಹೋಗಿ ಎಲ್ಲಿ ಕೊಟ್ಟಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಹೇಳ್ರಿ ಅಂತೇಳಿ ಈ ಥರ ಒಂದು ಎಮೋಷನ್ದಾಗ ಹೇಳಿದ್ದೀನಿ ಅಷ್ಟೇ ಹೊರತು ಹಂಗೇನು ಆ ವಿಷಯ ಅಷ್ಟು ಸೀರಿಯಸ್. ಹಾಂ ಸಂಬಂಧಿಕರಿದ್ದಾರೆ ಅಂತೇಳಿ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ತಪ್ಪು. ಒಂದೊಂದ್ಸಲ ಆಗ್ತವ್ರು ಹಂಗಲ್ಲ ಹಿರಿಯರು ಹೋಗ್ತಾರೆ. ಏನು ಮಾಡಿ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ರೀ. ಜನರಲ್ ಬಾಡಿ ಮೀಟಿಂಗ್ ನಡೆದಿದ್ದು DCC ಬ್ಯಾಂಕ್ ತಾವೆಲ್ಲ ಬಂದಿರಿ. ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ. ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ 160 ಕೋಟಿ ಲೋನ್ ಕೊಟ್ಟಿದ್ರು ರೀ. 80 ಕೋಟಿ ಕೊಲ್ಹಾಪುರ DCC ಬ್ಯಾಂಕ್ ಕೊಟ್ಟರು, 80 ಕೋಟಿ ನಾವು ಕೊಟ್ಟವ್ರಿ. ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕ ತಡೀರಪ್ಪ ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದ್ರು. ಅಲ್ಲಿ ತಕ ಸಮಾಧಾನ ಇಲ್ಲ. ಹಂಗೆ ಮಾಡ್ರು 300 ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡು ಹೇಳ್ತೀನಿ. ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿದ್ದಾರೆ. ಬೇನಾಮಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ್ ಅದು ಫ್ಯಾಕ್ಟ್ರಿಗೂ ಹೊಸದು ತೊಗೊಂಡಾರ ಅವ್ರ ಇದ್ರದ್ದು. ಅದ್ರದ್ದು ನೋಡ್ರಿ 432 ಎಕರೆ ಜಮೀನು ಅದ. 431.20 ಮತ್ತು ಹೈಪೋಥಿಕೇಶನ್ ಪ್ಲ್ಯಾಂಟ್ ಮಷಿನರಿ ಎಲ್ಲ ಸೇರಿ 232 ಕೋಟಿ ವ್ಯಾಲ್ಯೂಯೇಷನ್ ಅದ. ನಾವು ಕೊಟ್ಟದ್ದು ಬರೀ 80 ಕೋಟಿ. ಮತ್ತು ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದ. 14 ಕೋಟಿ ಕಟ್ಟಿದ್ದಾರೆ. ಅಂದರೆ ಯಾವುದೂ ಇದು ನಾಬಾರ್ಡ್ ಇದು ಬಿಟ್ಟು ಕೊಟ್ಟಿಲ್ಲ. ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಕೂತಾರ ಅವ್ರು. ಇಷ್ಟ ಆಗ್ಯದ. ಈಗ ಅಪಪ್ರಚಾರ ಅಂತೂ ಆಗೈತೆ ಸರ್. ಈಗ ಒಟ್ಟಾರೆ ರೈತರಿಗೆ ಡಿಪಾಸಿಟ್ ಅಲ್ಲಲ್ಲ ಕೇಳ್ರಿ. ಅದ್ರದ್ದು ನೀವು ವೆಬ್ಸೈಟಾಗ ಹೋಗ್ರಿ, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರೆ. ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನಾಗ ಕೊಡಬೇಡ್ರಿ, ಬ್ಯಾಂಕ್ ಕೀಲಿ ಹಾಕ್ರಿ ಅನ್ನೋ ಅರ್ಥ ಏನು ಗೊತ್ತಾಗ್ದಿಲ್ಲ. ಅವ್ರು 14 ಕೋಟಿ 75 ಲಕ್ಷ ಹೊತ್ತು ಬಡ್ಡಿ ಕಟ್ಟಿದ್ದಾರೆ. ಮಾರ್ಚ್ ಎಂಡ್ಗೆ 22 ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ದು ಮುಗಿತ್ರಿ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ. ಅಂದ್ರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದ್ರೆ ಏನು ನಮ್ಮ ಹಿಂದೆ ಕೂತ್ಕೊಂಡು ಕೆಲವೊಂದು ಮಂದಿ ಆಟ ಆಡತ್ತಾರೋ ಆ ಥರ ಅರ್ಥ ಅಂದ್ರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗೆ ನಮ್ಮ ಬ್ಯಾಂಕ್ ಬಂದು ಬೀಳೋಕೆ ಉದ್ದೇಶ. ಅದಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಅಧ್ಯಕ್ಷ ಆದ ನಂತರ 3 ತಿಂಗಳದಾಗ ಭಾಳ ಬೆಸ್ಟ್ ನಡೆಸ್ಯಾರ. ಆಮ್ಯಾಗ ಅವ್ರು ಹೇಳಿದ್ರು ನಿಮಗೆಲ್ಲ ನಾವು DCC ಬ್ಯಾಂಕ್ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದ್ರೆ ನಮ್ಗೆ 5 ವರ್ಷ ಸಾಕು, ನಾವು 10,000 ಕೋಟಿ ಡಿಪಾಸಿಟ್ ಒಯ್ಬೇಕತ್ತ. ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿದ್ರಿ. ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರು ಸರಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದೀವಿ. ಮತ್ತು ಅದನ್ನ 5 ವರ್ಷಕ್ಕೆ 10,000 ಕೋಟಿಗೆ ಹೋಯ್ತು ರೀ. ಮತ್ತೇನು ನಮ್ಮ ವಿರೋಧಿಗಳದಾರಲ್ಲ ರೀ ಅವ್ನು 15 ವರ್ಷ ಬ್ಯಾಂಕ್ ಕಡೆ ಬರೋಕೆ ಬಿಡೋದಿಲ್ಲ. ಇದನ್ನು ನಿಮ್ಗೆ ಹೇಳ್ತಾನೆ. ಅವ್ರು ಎಷ್ಟು ಬೇಕಾದ ಜಿಗದಾರ್ಲಿ ನಾವು ಇರ್ತೀವಿ. 15 ವರ್ಷ ಅವ್ರ ಬ್ಯಾಂಕ್ ಸಮೀಪ ಬರೋಕೆ ಬಿಡೋದಿಲ್ಲ. ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ, ಎಷ್ಟು ಆರೋಪ ಮಾಡ್ತಾರೋ ಬೇಕಾದ ಮೇಲೆ ಅಂದ್ರೆ ಒಂದು ಆರೋಪ ಮಾಡಿದ್ರೆ ಅದ್ರೊಳಗೆ ಒಂದು ಅರ್ಥ ಇರ್ಬೇಕು, ಏನಾರು ಇರ್ಬೇಕು. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು, ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗಿ ಕೇಳ್ರಿ. ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವ್ರು ಬೆಸ್ಟ್ ನಡೆಸ್ತಾರೆ. ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ 8% ಬಡ್ಡಿ ಕೊಡ್ಬೇಕು ಅವ್ರಿಗೆಲ್ಲ. ಮತ್ತು ನಾವು ಅದನ್ನ 12-13% ದುಡಿಸಬೇಕಾಗ್ತೈತೆ ರೀ. ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತೆ. ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತು ಇವರ ಆಡಳಿತ ಮಂಡಳಿ ಹಾಳು ಮಾಡಿರ್ತಾರೆ. ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ, ಭಾಳ ಚಂದ ನಡಿತೈತಿ. ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ. ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರ ರೀ. ಸ್ವಂತಕ್ಕೆ ತೊಗೊಂಡಾರು, ಕಟ್ಟಿದಾರು, ಮತ್ತು ಅವರು ಮಾಡಿದಾರು. ಬೇರೆ ಅತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡಾರು, ಕಟ್ತಿರ್ತಾರೋ ಒಂದ್ಸಲ ಇದಾಗ್ತೈತಿ. ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ. ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರಿ, ನಮ್ಗೆ ಬಡ್ಡಿ ಬರಬೇಕು. ಬಡ್ಡಿ ಬಂದಂತ ಆಮೇಲೆ 1 ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕ್ಕಾಗ್ತೈತಿ. ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ದಾಗ ಅದಾರ. ನಾವು ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಲ್ಲ, ಅವರು ಮಾಡೋಕ್ಕಲ್ಲ. ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು. ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡೆದೈತಿ. ಜಿಲ್ಲಾ ಒಳಗೇನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತಿ ರೀ. ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡತ್ತಾರಲ್ಲ ರೀ ಅವ್ರನ್ನೂ ಕರೆಸ್ರಿ, ನಾವು ಬರ್ತು, ನೀವೆಲ್ಲ ಸಾಕ್ಷಿ ಇರಬೇಕು.
ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಭಾಳ ಸಮಕ್ಷಮ ಅದಾವ. ಚರ್ಚೆ ಮಾಡೋಣ ಎಲ್ಲಾನು ಒಂದೇ ವೇದಿಕೆ. ಬೇರೆ ಇಲ್ಲ. ಅಕೌಂಟಿಂಗ್ ಇಯರ್ ಮುಗೀತದ. ಹಾ, ಮುಗೀತದ. ಮುಗಿದ ಮೇಲೆ ತಾವು ಏಪ್ರಿಲ್ದಾಗ ಮಾಡ್ತಿದ್ದು ಸ್ಪೆಸಿಫಿಕ್ ಕ್ಲಿಯರ್ ಪಿಕ್ಚರ್ ಕೊಡ್ಬೋದಾಗಿತ್ತು. ಅಲ್ಲ ಅಲ್ಲ ಅಪ್ಪ ಈಗ ಎಷ್ಟು ಈಗ ಮಾಡ್ತಾರೆ ಬರೇ ಈಗ? 3 ತಿಂಗಳು ಅಲ್ಲ ಈಗ hypothetical figures ಇದೆ. ಅವ್ರು ಕಟ್ತಾರೆ, ಅವ್ರು ತುಂಬ್ತಾರೆ, ಹೀಗೆ. ಅಲ್ಲ ಕರೆಕ್ಟ್ ಈಗ ಇದ್ದದ್ದೇ ಹೇಳ್ಬೇಕಲ್ಲ ನಾವು ಈಗ ಇದ್ದದ್ದೇ ಹೇಳ್ಬೇಕು ಪರಿಸ್ಥಿತಿ. ಇವತ್ತಿನ 3 ತಿಂಗಳದಾಗ ಏನು ಡೆವಲಪ್ಮೆಂಟ್ ಮಾಡಿರೋದು ಅಷ್ಟೇ ಹೇಳಿದೇವ್ರಿ ನಾವು. ಮುಂದೆ ಮತ್ತೆ ನಿಮಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೇವ್ರಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್. ಈಗ ಒಂದು ವಿಚಾರ ಎಂಪ್ಲಾಯ್ಸ್ಗಳಿಗೆ ಇನ್ಶೂರೆನ್ಸ್ ಮಾಡಿದೀರ ಅಂತ ಹೇಳಿದ್ರಿ. ಹ್ಞೂ ಗಂಡ, ಹೆಂಡ್ತಿ, ಹೌದು ಹ್ಞೂ ಮೊದಲು ಎಂಪ್ಲಾಯ್ಗಳದ ತಂದೆ ತಾಯಿ ಯಾರ್ದಾರ ಅವ್ರು ಫಂಡ್ ಮಾಡ್ಬೇಕು. ಮೊದಲು ನೀವು ಎಲ್ಲರೂ ಸಮಾಜದಾಗ ಹೇಳ್ತಾರ ತಂದೆ ತಾಯಿಗಳು ನೋಡ್ಕೊಬೇಕು ಅಂತ ಹೇಳಿ. ನೀವು ಅದ್ರ ಮೊದಲು ಫಸ್ಟ್ ಅವ್ರ ಮದರ್ ಫಾದರ್ ಮಾಡಿ ಆಮೇಲೆ ಹೆಚ್ಚಿನ ನಂಬರ್ ಯಾಕೆ ಮಾಡ್ಕೋಬಾರ್ದು? ಬರ್ಡನ್ ಹೌದು ಅವ್ರು ಮಾಡ್ಬೇಕ್ರಿ ಅದ ಅವ್ರು ಮಾಡ್ಬೇಕು ಅದನ್ನ ಮತ್ತೆ ಮುಂದೆ ಕಂಡೀಷನ್ ಹಾಕಿ ಇಲ್ಲ, ಎಲ್ಲಿ- ಫಸ್ಟ್ ಮದರ್ ಅಂಡ್ ಫಾದರ್ ಆಮೇಲೆ ಚಿಲ್ಡ್ರನ್ ಗಂಡ ಹೆಂಡತಿ ಆಮೇಲೆ ಅಂತ ಹೇಳಿ ವಿಚಾರ ಮಾಡೋಣ ಅದು ಮುಂದಿನ ಪರದ ವಿಚಾರ ಮಾಡಿ. ಹೊಸ ಬಾಡಿ ಬಂದ ಮೇಲೆ 500 ಕೋಟಿ ರೂಪಾಯಿ ಹೆಚ್ಚು ಡೆಪಾಸಿಟ್ ಆಗಿತ್ತು ಅಂತ ಹೇಳಿದ್ರಿ. ಹಾಂ ಕತ್ತೀರ್ ಹೇಳ್ತಾರ ನೀವ ನಿಮ್ ಬ್ಯಾಂಕಿಂದ ತಂದಿದ್ದೀರಲ್ಲ. ಇಲ್ಲ ಒಂದನೇ ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ರೆಕಾರ್ಡ್ ಅಲ್ಲ ನಾ ಹೇಳೋದು ಬೇಡ. ನಮ್ಮ ಬ್ಯಾಂಕಿಂದ ಎಷ್ಟು ಅದ ಈಗ ಹೇಳ್ತಾರೆ ಹೇಳ್ರಪ್ಪ ಎಷ್ಟು ಇತ್ತು ಅಂತ ಹೇಳಿ 76 ಕೋಟಿ ರೂಪಾಯಿ ಇತ್ತು ನಮ್ಮದು. ಅದು ಎಲ್ಲ ಹಿಂದಿನ ಮಾರ್ಚ್ಗೆ ಇಟ್ಟದ್ದು. ಈಗ ಏನೋ ಒಂದು ನಯ ಪೈಸೆ ಹೊಸದು ಇಟ್ಟಿಲ್ಲ. ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು. ಇದ್ದದ್ದು ಫ್ಯಾಕ್ಟ್ ಹೇಳ್ತೀವಿ ನಾವು. ಯಾರ್ಯಾರು ಇವರು ಒದರಾಡ್ರೆ ನೋಡ್ರಿ ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗಲಿ ಅಂತ ತಿಳ್ಕೊಂಡು ಅವರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು. ಖರೀ ಜನರು ಇಟ್ಟು ವಿಶ್ವಾಸ ಇಟ್ಟಿದಾರ ಅಂದ್ರೆ ನಮ್ಮ ಮ್ಯಾಗ ಎಲ್ಲರೂ ತಂದಿಟ್ಟು ಹಾಕಿದವರು ಎಲ್ಲರೂ ಹಂಗೆ ನಡೆದದು ವ್ಯವಸ್ಥಿತವಾಗಿ ನಡೆದದು. ನೀವು ಕೇಳಿದ್ರೆ ನಾವು ನಮಗೆ ತಂದಿಟ್ಟು ತೋರ್ಸಕ್ಕೆ ನಾನು ದಡ್ರಲ್ಲ. ನೀವು ಮಾರ್ಚ್ ಎಂಡಿಗೆ ಮಾರ್ಚ್ ಎಂಡಿಗೆ ಈಗ ಎಷ್ಟಪ್ಪ ಪ್ರಚಾರ ಮಾಡತ್ತಾರಂದ್ರೆ ಅದು ದಿವಸ ನೋಡಿದ್ಲಿ ಸೋಷಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಫುಲ್ ಸ್ಟಾಪ್ ಹೇಳು ಬಾಳೆ ಬದ್ನಾಡಿ. ನಾವು ಏಪ್ರಿಲ್ದಾಗ ಮತ್ತೆ ಹೇಳ್ತೀವಿ ಡೀಟೇಲ್ ಆಗಿದೆ. ಯಾಕಂದ್ರೆ ನೋಡ್ರಿ ಅವ್ರು ಒಮ್ಮೆ ಫಿಗರ್ ಸಗಟೆ 1238 ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಅವ್ರು ಎಂದ ಹೇಳಿಲ್ಲ. ಆವತ್ತಿನ ದಿವಸ 350 ಕೋಟಿ ಮ್ಯಾಗ ಹೆಚ್ಚಾಗಿತ್ತು. ಈಗ ನಾವು ತಗೋತಕ್ಕಂದ್ರೆ 500 ಕೋಟಿ ಹೋಯ್ತದ. ಈಗ ನಾವು ಪ್ರೆಸ್ ಮೀಟ್ ತಗೋತಕ್ಕಂದ್ರೆ ಈ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಸರ್ ಹಾ. ಹೊಸ ಪ್ರೆಸ್ ಮೀಟ್ ಏನ್ ಮಾಡ್ತಿರಲ್ಲ ಹಾಂ 10 ಕೋಟಿ ಮೇಲೆ ಯಾರ್ಯಾರು ತಗೊಂಡು ಪ್ರತಿಯೊಂದು ಡೀಟೇಲ್ ಕೊಡ್ತಾರೆ ಮೀಡಿಯಾದಾಗ ಬಂದಿದೆ. ಡಿಟೇಲ್ ಇದ್ರಾಗ ಐತ್ರಿ ವೆಬ್ಸೈಟ್ನಾಗ ಐತಲ್ಲ ಲೋನ್ಗಳು ಈಗ ಕ್ರಾಫ್ಟ್ ಮಾಡಕ್ಕಾಗುದಿಲ್ಲ ಅಂತ ಹೇಳಿ ಎಲ್ಲ ಇದೋಡ್ರಿ ಬ್ಯಾಂಕಿಂಗ್ ನಾರ್ಮ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡ್ಬೋದು ಅಷ್ಟು ಡಿಸ್ಕ್ಲೋಸ್ ಮಾಡ್ಬೋದು. ಎಷ್ಟು ಮಾಡಕ್ಕೆ ಬರಲ್ಲ ಅಷ್ಟು ಮಾಡಕ್ಕೆ ಬರಲ್ಲ. ಲೋನರ್ ಎಷ್ಟು ಮಾಡಕ್ಕೆ ಬರ್ತದೆ ಅಷ್ಟು ಮಾಡ್ತೀವಿ. ಹೊಸ ಶಾಖೆಗಳನ್ನ ಏನಾದ್ರು ಕೆಲವೊಂದು ವಿಚಾರ ಅದಾವ್ರು. ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರೆ ಅಲ್ಲಿ ಇಲ್ಲಿ ಮಾಡ್ಬೇಕಂತ. ಅಪ್ಲೋಡ್ ಏನಂದ್ರಿ ಅದು ಪರ್ಮಿಷನ್ ಹಾಕಿದೇವ್ರಿ. ಪರ್ಮಿಷನ್ ಬಂದ ನಂತರ ಮಾಡ್ತೇವ್ರಿ. ಅಲ್ಲ ಒಂದು ನಿಮಿಷ ಕೇಳ್ರಿ. ಕೋರ್ ಬ್ಯಾಂಕಿಂಗ್ ಆಗ್ಯದಲ್ರಿ. IMPS ಈಗ ಕೆಲವೊಂದು 1-2-3 ತಿಂಗಳಾಗ ಎಲ್ಲನೂ ಸ್ಟಾರ್ಟ್ ಆಗ್ತಾವ. ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ ಇದು UPS UPA ಎಲ್ಲನೂ ಸ್ಟಾರ್ಟ್ ಆಗ್ತಾವ. ಇನ್ನೂ ಸ್ವಲ್ಪ ಮಟ್ಟಿಗೆ ಹೇಳಿ. ಈಗ ಕ್ರಾಪ್ ಲೋನ್ ಹೆಚ್ಚಿಗೆ ಕೊಡಕ್ ಬರುದಿಲ್ಲ ಅಂತ ಹೇಳಿದ್ರಿ. ಈಗ ಒಂದ್ ಮನೆಯೊಳಗ 50 ಎಕರೆ 40 ಎಕರೆ ಎಲ್ಲ ಅಂತಂದ್ರೆ ಡಿವೈಡ್ ಆಗಿ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡ್ಕೋಬಹುದು. ಮಾಡ್ಕೋಬೋದಲ್ಲ. ಯಾರು ಮಾಡ್ಕೊಂಡ್ ಬರ್ತಾರ ಅವ್ರು ಕೊಡ್ತೇವೆ. ಹೊಲ ಅವ್ರ ಹೆಸಲಿ ಹಸ್ಕೋಬೇಕಿರು. ಈಗ ರೈತರಿಗೆ ಇಷ್ಟ ವಿನಂತಿ ಮಾಡ್ತೀವ್ರಿ. ಈಗ 40,000 1 ಲಕ್ಷ ಕೊಡತ್ತಾರಲ್ಲ ಅದ ಕಮಿಟಿ ಡಿಸ್ಟ್ರಿಕ್ಟ್ ಸ್ಟೇಟ್ ಇರ್ತೈತೆ ಅವ್ರಿಗೆ ಮನ್ಯಾಗ ಒಬ್ಬ ಇದಾನ. ಅವ್ರು 5 ಮಂದಿ ಅಂತಂದ್ರೆ 5 ಮಂದಿ ಹಚ್ಕೊಂಡ್ ಬಂದ್ರೆ 5 ಮಂದಿ ಮತ್ತು ಸಾಲ ಸರಳೀಕರಣ ಸಲುವಾಗಿ ರೀ ಈಗಾಗಲೇ ನಾಬಾರ್ದೊಂದು ಸ್ಕೀಮ್ ಬಂದು ನಮ್ಗೆ 67 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೈಕ್ರೋ ATM ಕೂಡ ಎಲ್ಲ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವ್ರಿ. ಅಂದ್ರೆ ನೇರವಾಗಿ ಸಾಲ ವಸೂಲಿ ಮತ್ತು ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ATM ಥ್ರೂ ಆಗ್ತದ ರೀ. ಯಾರೂ ಬ್ಯಾಂಕಿಗೆ ಬರೋದೇ ಕಾರಣ ಇಲ್ಲ, ಅಲ್ಲೇ ಆಗ್ತದ ರೀ. ಅದೇ ಎಲ್ಲ ಡಿಸಿಸ್ ಬ್ಯಾಂಕ್ ಮಾಡ್ಬೇಕಲ್ಲ ರೀ. ಎಲ್ಲರೂ ಮಾಡ್ಬೇಕ್ರಿ. ಅಲ್ಲ ಅದನ್ನು ಗೌರ್ಮೆಂಟ್ ಡಿಸಿಷನ್ ತಗೋಬೇಕಾಗ್ತೈತ್ರಿ. ಗೌರ್ಮೆಂಟ್ ಅದು ತಗೊಂಡು ವರ್ಷ ಬರ್ತಿರ್ತೈತ್ರಿ. ಹಂಗಾರೆ ವರ್ಷ ಅದು ಪೆಂಡಿಂಗ್ ಇರ್ತದ ಖರೆ ಬರ್ತದ ಒಟ್ಟು ಯಾವಾಗಾದ್ರೂ. ಅದು ಕಂಟಿನ್ಯೂಸ್ ಆಗಿ ಬರ್ತದೆ. ಎಷ್ಟು ಬಾಕಿ ಅದ್ರಿಗೆ 160 ಕೋಟಿ ಬಾಕಿ ಅದ ಬರ್ಬೇಕಾದ್ರೆ. ಕಮರ್ಷಿಯಲ್ ಲೋನ್ ಕೊಡಿದಾದ್ರೆ ಮೀಡಿಯಾದವ್ರ ಯಾರು ಬೇಕಾದವ್ರು ಬರ್ಬೋದ್ರಿ. ನಾಬಾರ್ಡ್ ನಮ್ಮ ಪ್ರಕಾರ ನಂಗೆ ಹೌದಪ್ಪದ್ರ ಕೊಟ್ರೆ ಇವರ ಅನ್ನೋದಿಲ್ಲ, ಎಲ್ಲರಿಗೂ ಮಾಡ್ಬೋದು. ಕಮಿಟಿ ಮಾಡಿ ಅರ್ಜಿ ಹಾಕ್ಸ್ಬಿಡ ಕೊಡ್ತೇವ್ರಿ ಹೌಸಿಂಗ್. ಅದೇ ಹೇಳಲ್ರಿ ಹೌಸಿಂಗ್ ಲೋನ್ ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡಪ್ ಮಾಡ್ತೇವೆ ನಾವು. ಸ್ಪೀಡಪ್ ಮಾಡ್ತೇವೆ. ಶತಮಾನೋತ್ಸವ ಇಲ್ಲ ಸರ್. ಈಗ ರೈತರು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತಗೋಬೇಕಂತ ಹಿಂದಿನ ಅವ್ರು ರೂಲ್ಸ್ ಮಾಡಿದ್ರು. ಅವ್ರು ಅಧ್ಯಕ್ಷರದ ನಾವೀಗ ಎಲ್ಲಿ ಕಮ್ಮಿ ಬೀಳ್ತದ ಅಲ್ಲಿ ತಗೋರಿ ಅಂತ ಹೇಳಿದೆವು.
ಮತ್ತು ಸ್ಯಾಂಕ್ಷನ್ ಮಾಡಕ್ಕೆ ಮೀಟಿಂಗ್ ಇಲ್ಲ. ಮೀಟಿಂಗ್ಗಿಂತ ಮೊದಲು ಬಂದ ತಕ್ಷಣ ಇಮಿಡಿಯೇಟ್ 2ನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ. ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೋತೇವೆ ಸರ್. ಹಾಂ ಮಾಡ್ತೀವ್ರಿ, ಮಾಡಾಕಿದೇವ್ರಿ ಅದನ್ನು ಕೂಡ. ಅದು ಇಲೆಕ್ಷನ್ ಈಗ ಸದ್ಯದಾಗ ಮಾಡ್ತೀವ್ರಿ. ಇನ್ನು ಮಾಡ್ತೀವಿ ಮಾರ್ಚ್ ಈ ವರ್ಷನಲ್ಲಿ ಒಟ್ಟು ಮಾಡ್ತೀವಿ. ಹೌದು ಇನ್ನೂ ಒಪ್ಕೊಂಡಿಲ್ಲ. ಇನ್ನೂ ಟೈಮ್ ಸಿಕ್ಕಿಲ್ಲ. 9 ಹೊಸ ಸೈಕಲ್ 8 ಮಾಡಿದಾರ್ರಿ, ಇನ್ನೊಂದು ಉಳ್ದೈತಿ. ಅದ ಶತಮಾನೋತ್ಸವ ಅದ ಹೇಳಲ್ಲ, ಶತಮಾನೋತ್ಸವ ಅದು ಮಾಡೋದೈತೆ. ಇಲೆಕ್ಷನ್ ಸಂಬಂಧ ಮುಂದೆ ಹೋಯ್ತದ್ರಿ. ಈಗ ಮಾಡ್ತೇವ್ರಿ. ಐತೆ ಅದ ಪ್ರಪೋಸಲ್ ಗೌರ್ಮೆಂಟ್ದಾಗ ಐತ್ರಿ, ಅವ್ರು ಅಪ್ರೂವಲ್ ಕೊಟ್ರೆ ಮಾಡ್ತವ್ರಿ. ಅಲ್ಲಂದ್ರೆ 152 ಆಗ್ತದ ಪ್ಯೂನು ಕ್ಲರ್ಕ್ ಸೇರಿ. ಎಷ್ಟು ಜರೂರ್ ಐತೆ ಅಷ್ಟು ತಗೋತೀವಿ. ಎಷ್ಟು ಬೇಕು ಅಷ್ಟು ತಗೋತೀರಿ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ರೆ KMF ಆಲ್ರೆಡಿ 46 ಪೋಸ್ಟ್ ತುಂಬಿದಲ್ಲ ಅವಾಗ ಅನ್ನೋದು. ಈಗ ಮೊದಲ 7th ಪೇ ಕಮಿಷನ್ ಜಾಸ್ತಿ ಆಗಿದೆ, ಬೇಡಪ್ಪ ಭಾಳ. ಇಲ್ಲ, ಇನ್ನೂ ಕೂಡ ನೋಡ್ರಿ, ಬ್ಯಾಂಕ್ ವ್ಯವಸ್ಥಿತವಾಗಿ ಬೆಳೆಸಿ ಆಟೋಮೇಷನ್ ಹೆಚ್ಚು ಮಾಡಿ ಎಲ್ಲ ಕಾಂಪ್ಯೂಟರೈಸ್ ಮಾಡಿ ಒಂದು ಸೇವೆಯನ್ನು ತಾತ್ಕಾಲಿಕವಾಗಿ ಕೊಡುವಂಥ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಬ್ರ್ಯಾಂಚ್ಗಳು ಕೂಡ ನಾವು ಶತಮಾನೋತ್ಸವ ಕಾರ್ಯಕ್ರಮ ಅಂದರೆ ಅದರಲ್ಲಿ ಫೇಸ್ ಲಿಫ್ಟ್ ಮಾಡಿ ಎಲ್ಲ ಒಂದು ಬ್ಯೂಟಿಫಿಕೇಷನ್ ಕೂಡ ಬ್ರಾಂಚ್ಗಳು ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಮತ್ತು ಡಿಪಾಸಿಟರ್ ಆಗಲಿ ಲೋನ್ದಾಗಲಿ ಹಿತ ಕಾಪಾಡೋದು ನಮ್ಮದು ಒಂದು ಧ್ಯೇಯ ಐತಿ, ಅದನ್ನು ಮಾಡ್ಕೋತ ಹೋಗ್ತೀವಿ. ಲಾಸ್ಟ್ ಒಂದ್ರಿ, ತಮ್ಮ ಮುಖಾಂತರ ನಮ್ಮ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ಆಮೇಲೆ ನೌಕರಸರಿಗೆ ಒಂದೇ ವಿನಂತಿ ಮಾಡ್ಕೋತೀವಿ. ಎಷ್ಟು ಅಪಪ್ರಚಾರ ಈ ರಾಜಕಾರಣ ಮಾಡಿದ್ರು ನಂಬೇಡ್ರಿ. ಒಳ್ಳೆಯ ಆಡಳಿತ ಮಂಡಳಿ ಸಿಕ್ಕೈತಿ. ಯಾರಿಗೂ ಅಂದರೆ ಕೆಟ್ಟ ಹೆಸರು ಬದಂಗೆ, ಯಾರಿಗೂ ಪೆಟ್ಟು ಹತ್ತಂಗೆ ನೋಡ್ಕೊಂಡು ಹೋಗ್ತೈತೆ. ತಾವು ಭರವಸೆ ಇಡಬೇಕತ್ತೆ. ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೋತಂಗೆ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ.